ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟ್ NMMIT ಅಲ್ಲಿ ವರ್ಕ್ ಮಾಡ್ತಿದ್ದೇನೆ. ನೀವು ನೋಡಿರ್ಬೋದು, ನಾವು ಈಗ ಒಂದು ಟಚ್ಲೆಸ್ ತೀರ್ಥ ಡಿಸ್ಪೆನ್ಸರ್ ಮಿಷನನ್ನು ಮಾಡಿದ್ದೇವೆ. ಈಗ ನಮ್ಮ ಈ ಕೋವಿಡ್ ಪ್ರಭಾವದಿಂದ ನಾವು ಆಲ್ರೆಡಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕು, ಮಾಸ್ಕನ್ನು ಹಾಕಬೇಕು, ಇದೆಲ್ಲ ನಮ್ಮ ಹತ್ರ ಈ ರೂಲ್ಸ್ ಎಲ್ಲ ಇದೆ. ರೀಸೆಂಟ್ಲಿ ನಮ್ಮದು ದೇವಸ್ಥಾನ ಓಪನ್ ಆಗಿದೆ. ಓಪನ್ ಆಗುವಾಗ ಸರ್ಕಾರ ಒಂದು ಷರತ್ತನ್ನು ಇಟ್ಟಿತ್ತು, ಏನಂದರೆ ತೀರ್ಥವನ್ನು ಭಕ್ತರಿಗೆ ಕೊಡಬಾರ್ದಂತ. ಸೊ ಮೇನ್ ರೀಸನ್ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಬೇಕಂತ. ಆದರೆ ನಮಗೆ ಗೊತ್ತುಂಟು, ನಮಗೆ ಭಕ್ತರಿಗೆ ತೀರ್ಥ ಏನುಂಟು ಅದು ವೆರಿ ಇಂಪಾರ್ಟೆಂಟ್. ನಾವು ಭಕ್ತರಿಗೆ ಟೆಂಪಲಲ್ಲಿ ಕುಡಿಲಿಕ್ಕೆ ಇರ್ಬೋದು ಅಥವಾ ಕೆಲವು ಪುಣ್ಯ ಕೆಲಸಗಳಿಗೆ ಈ ತೀರ್ಥ ತುಂಬ ಉಪಯೋಗವಾಗಿರ್ತದೆ. ಸೊ ಇದನ್ನೆಲ್ಲ ನಾವು ಆಲೋಚನೆ ಮಾಡಿಕೊಂಡು ನಾವೇ ಏಕೆ ಒಂದು ಮಿಷಿನನ್ನು ತಯಾರು ಮಾಡಬಾರ್ದು, ಅದು ಸೊಸೈಟಿಗೆ ಯೂಸ್ಫುಲ್ ಆಗಿರಬೇಕು. ಸೊ ನಾವು ಒಂದು ಮಿಷಿನನ್ನು ತಯಾರು ಮಾಡಿದ್ದೇವೆ, ಅದು ಆಟೋಮ್ಯಾಟಿಕ್ ತೀರ್ಥ ಡಿಸ್ಪೆನ್ಸರ್ ಅಂತ. ಸೊ ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂತ ಹೇಳಿದರೆ, ನಾವು ಕೈಯನ್ನು ಸೆನ್ಸರ್ ಅಡಿಯಲ್ಲಿ ಪ್ಲೇಸ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಅಮೌಂಟ್ ಆಫ್ ತೀರ್ಥ ಬೇಕು ಅಷ್ಟು ಡಿಸ್ಪೆನ್ಸ್ ಆಗ್ತದೆ, ನಮಗೆ ಅದು ಸಿಗ್ತದೆ. ಇನ್ನೊಂದು ಏನು ಅಡ್ವಾಂಟೇಜ್ ಇಲ್ಲಿ ಅಂದರೆ, ನಾವು ತೀರ್ಥವನ್ನು ಹೊರಗಡೆ ಇಟ್ಟಿದ್ದೇವೆ. ತೀರ್ಥ ಪಾತ್ರೆಯಲ್ಲಿ ಅದನ್ನು ನಾವು ಹೊರಗಡೆ ಪ್ಲೇಸ್ ಮಾಡಿದ್ದೇವೆ. ನಾವು ಪ್ಲೇಸ್ ಮಾಡಿದ ರೀಸನ್ ಏಕೆ ಅಂದರೆ, ತೀರ್ಥ ಪಾತ್ರೆಯನ್ನು ನಾವು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡಬೇಕಂತ ಅಗತ್ಯ ಇರ್ತದೆ. ನಾವು ಯಾವುದೇ ರೀಸನ್ ಒಳಗಡೆ ಇಟ್ಟರೆ ಅಥವಾ ಬಾಕ್ಸ್ ಒಳಗಡೆ ಇಟ್ಟಿದ್ರೆ ಅದನ್ನು ಚೇಂಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಸೊ ಅದ ಕಾರಣ ನಾವು ಅದನ್ನು ಹೊರಗಡೆ ಇಟ್ಟಿದ್ದೇವೆ, ತೀರ್ಥ ಪಾತ್ರೆಯನ್ನು. ಸೊ ನಮಗೆ ಆ ತೀರ್ಥ ಪಾತ್ರೆ ಮೂಲಕ ನಮಗೆ ಡೈರೆಕ್ಟಾಗಿ ಕೈಗೆ ಬೀಳ್ತದೆ. ಸೊ ಇದನ್ನು ನಾವು ಲಾಂಚ್ ಮಾಡೋ ಮುಂಚೆ ನಮ್ಮ ಮನಸ್ಸಲ್ಲಿ ಸಹ ಕೆಲವು ಕ್ವಶನ್ಸ್ ಇತ್ತು, ಯಾಕಂದರೆ ಇದು ಧಾರ್ಮಿಕ ವಿರುದ್ಧವಾಗಿರ್ಬೋದು ಹಾಗೆಲ್ಲ. ಸೊ ನಾವೇನು ಮಾಡಿದ್ದೇವೆ, ನಾವು ಒಳ್ಳೆಯ ಅಥವಾ ಉತ್ತಮವಾದ ಅರ್ಚಕರೊಟ್ಟಿಗೆ ನಾವು ಮಾತಾಡಿ ಅವರ ಒಂದು ಫೀಡ್ಬ್ಯಾಕ್ ತಗೊಂಡು ನಾವು ಮಾರ್ಕೆಟಿಗೆ ಇದನ್ನು ಲಾಂಚ್ ಮಾಡಿದ್ದೇವೆ. ಸೊ ಇಲ್ಲಿ ಬರುವ ಭಕ್ತರಿಂದ ಸಹ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ, ಅವರಿಗೂ ತುಂಬ ಖುಷಿಯಾಗಿದೆ. ಸೊ ಇದರಿಂದ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಅರ್ಚಕರು ಭಕ್ತಾದಿಗಳೊಟ್ಟಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ, ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಬೋದು, ಮತ್ತು ಭಕ್ತಾದಿಗಳಿಗೆ ಅವರಿಗೆ ಬೇಕಾಗುವ ಪ್ರಮಾಣದಲ್ಲಿ ತೀರ್ಥವನ್ನು ಅವರು ಉಪಯೋಗಿಸ್ಬೋದು. ಇನ್ ಕೇಸ್ ಅವರಿಗೆ ಬಾಟಲಲ್ಲಿ ಫಿಲ್ ಮಾಡಬೇಕಂತಾದರೆ ಅದನ್ನು ಅವರು ತೀರ್ಥದ ಸ್ಟ್ಯಾಂಡ್ ಅಥವಾ ಔಟ್ಪುಟ್ ಏನುಂಟು ಅಲ್ಲಿ ಬಾಟಲನ್ನು ಕಂಟಿನ್ಯೂಸ್ ಆಗಿ ಇಟ್ಟರೆ ತೀರ್ಥ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಸೊ ಅವರಿಗೆ ಬೇಕಾದ ಅಪ್ಲಿಕೇಶನ್ಗೆ ಅವರು ಯೂಸ್ ಮಾಡ್ಕೊಳ್ಬೋದು. ಇದು ಇರಿಸುವ ಮೊದಲು ಕೂಡ ನಾವು ಇದರಿಂದ ಒಂದು ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಕುಂದು ಬರದ ಹಾಗೆ ಇದನ್ನು ಅಳವಡಿಸಬಹುದು ಅಂತ ಒಂದು ಗೊತ್ತಿದ್ದವರಲ್ಲಿ ಕೇಳಿಕೊಂಡು ಅದನ್ನು ಮುಂದುವರಿಸಿದ್ದೇವೆ. ಇದು ಈಗ ಈ ಕೋವಿಡ್ ಸಮಯದಲ್ಲಿ ಮಾತ್ರ ಇದು ಅಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ. ಆದರೆ ಅನೇಕ ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೇವೆ, ಈ ದೇವಸ್ಥಾನಗಳು ಇಡೀ ದಿವಸ ಬಾಗಿಲು ಓಪನ್ ಮಾಡಿರುವುದಿಲ್ಲ, ಅರ್ಚಕರು ಇರುವುದಿಲ್ಲ. ಅಂಥ ಸಮಯದಲ್ಲಿ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಆ ತೀರ್ಥದ ಬಟ್ಲನ್ನು ಹೊರಗಡೆ ಇಟ್ಟು ಹೋಗಿರ್ತಾರೆ. ಅಂಥ ಸಮಯದಲ್ಲಿ ಕೂಡ ಈ ತೀರ್ಥವನ್ನು ಆಟೋಮ್ಯಾಟಿಕ್ ಆಗಿ ಕೊಡುವಂತಹ ಒಂದು ಮಿಷನ್ಗಳ ಪ್ರಯೋಜನ ಭಕ್ತರು ಪಡಿಬಹುದು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಇಂತಹ ಆವಿಷ್ಕಾರಗಳು ನಾವು ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ಮಾಡಲಿಕ್ಕಿದ್ದೇವೆ. ಸೊ ನೀವು ನೋಡಿರ್ಬೋದು, ಎಂಟೈರ್ ಹೋಲ್ ಪ್ರಾಡಕ್ಟ್ ನಾವು ಮೆಟಲಿಂದ ಮಾಡಿದ್ದೇವೆ. ನಾವು ಮೆಟಲಿಂದ ಏಕೆ ಮಾಡಿದ್ದೇವೆ ಹೇಳಿದರೆ, ಅದು ಇನ್ ಕೇಸ್ ಯಾರಾದರೂ ಮುಟ್ಟಿ ಬೀಳಬಾರ್ದು, ಬಿದ್ದರೆ ಪುನಃ ಅದು ಪ್ರಾಬ್ಲಮ್ ಆಗ್ತದೆ. ಮತ್ತು ಅದರಲ್ಲಿ ನಾವು ಇನ್ನೊಂದು ಸ್ಟ್ಯಾಂಡ್ ಕೊಟ್ಟಿದ್ದೇವೆ ಪ್ಲೇಟ್ ಇಡಲಿಕ್ಕೆ. ಆ ಪ್ಲೇಟ್ ಯಾಕೆ ಅಂದರೆ ಹೇಳಿದರೆ, ನೀವು ತೀರ್ಥ ತಗೊಳ್ಳುವಾಗ ಎಲ್ಲಾದರೂ ಎಕ್ಸೆಸ್ ಆಫ್ ಅಮೌಂಟ್ ಅಥವಾ ಜಾಸ್ತಿ ತೀರ್ಥ ಎಲ್ಲಾದರೂ ಕೈಯಿಂದ ಬಿದ್ದರೆ ಆ ಪ್ಲೇಟಲ್ಲಿ ಕಲೆಕ್ಟ್ ಆಗ್ತದೆ. ಹಾಗೆ ಆ ಬಾಕ್ಸಲ್ಲಿ ನಾವು ನಾರ್ಮಲ್ ಮೋಟರ್ ಯೂಸ್ ಮಾಡಿದ್ದೇವೆ, ಮತ್ತು ಅಲ್ಟ್ರಾಸಾನಿಕ್ ಸೆನ್ಸರನ್ನು ಯೂಸ್ ಮಾಡಿದ್ದೇವೆ, ಮತ್ತು ಪೈಪ್ ಹಾಗೆ ಅದು ಅಕ್ವಾಗಾರ್ಡ್ ನಮ್ಮ ವಾಟರ್ ಪ್ಯೂರಿಫೈರ್ ಇದು ಪೈಪ್. ಸೊ ಅದು ನೀರಿಗೆ ಯೂಸ್ ಮಾಡುವಂಥ ಪೈಪ್, ಅದನ್ನು ಯೂಸ್ ಮಾಡಿದ್ದೇವೆ. ಮತ್ತು ಎಂಟೈರ್ ಇಟ್ಸ್ ಅ ಲೋ ಪವರ್ ಕನ್ಸಂಪ್ಷನ್, ತುಂಬ ಕಡಿಮೆ ವೋಲ್ಟೇಜನ್ನು ತಗೊಳ್ತದೆ. 5 ವೋಲ್ಟನ್ನು ಯೂಸ್ ಮಾಡಿ ಅದು ವರ್ಕ್ ಆಗ್ತದೆ. ಟೋಟಲ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 2700 ಒಳಗಡೆ ಇದನ್ನು ನಾವು ಮಾಡಿದ್ದೇವೆ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ಮಾಡಿದ್ದೇವೆ ಇದನ್ನು.